ಹೆಲೋ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೋಕೋನಟ್ ಕೋವಾ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇದನ್ನು ತುಂಬ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ಇಮಿಡಿಯೇಟಾಗಿ ಯಾರೋ ನೆಂಟರು ಬಂದರು ಅಂದರೆ ಕೂಡ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇನೆಂದರೆ 1 ಸ್ಪೂನ್ ತುಪ್ಪ, 1 ಬಟ್ಲು ಸಕ್ಕರೆ, 1 ಸ್ಪೂನ್ ಬಾದಾಮ್ ಪುಡಿ, 1 ಕಪ್ಪು ಕೋವಾ, ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ. ಈಗ ಮಿಕ್ಸಿ ಬಟ್ಲಿಗೆ 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನೀರು ಹಾಕ್ಕೊಳ್ಬಾರ್ದು, ಹಾಗೆ ಇದನ್ನು ನುಣ್ಣಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಗ್ರೈಂಡ್ ಆಗಿದ್ಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಫ್ರೈ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿರುವಂಥ ಒಂದು ಸ್ವಲ್ಪ ತೇವಾಂಶ ಎಲ್ಲ ಹೋಗಿ ಅದರಲ್ಲಿ ತುಪ್ಪದ ಜೊತೆಗೆ ಇದು ಬೆರೆತು ಸ್ವಲ್ಪ ಡ್ರೈ ಆಗುತ್ತೆ. ಆದಾಗ ಅದರಲ್ಲಿ ಒಂದು ಸ್ವಲ್ಪ ಗಮ್ ಅಂತ ಒಂದು ಪರಿಮಳ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಸಕ್ಕರೆ 1 ಕಪ್ ಸಕ್ಕರೆ ಏನು ತೊಗೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಅಷ್ಟೇ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಕ್ಕರೆ ಕರಗುತ್ತೆ. ಕರಗಿದಾದಮೇಲೆ ಸ್ವಲ್ಪ ನೀವು ನೋಡ್ತಾ ಇರ್ಬೋದು, ಈ ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗೋದಾಗ ಕೋವನ್ನ ನಾವು ಹಾಕ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋವಂಥದ್ದು ಬಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಕೋವಾ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಸ್ವೀಟ್ ಇರುತ್ತೆ, ತುಂಬ ಏನು ಸ್ವೀಟ್ ಇರಲ್ಲ ಇದರಲ್ಲಿ. ಸೊ ಇವಾಗ ಇದನ್ನು ಹಾಗೆ ಕೈ ಆಡಿಸ್ತಾ ಇರೋಣ. ಇದು ಸ್ವಲ್ಪ ಕರಗಿದ ಮೇಲೆ, ಇದು ಪೂರ್ತಿ ಕರಗಿದ ಮೇಲೆ ಈಗ ನಾವು ಇದಕ್ಕೆ 1 ಸ್ಪೂನು ನಾವು ಬಾದಾಮ್ ಪುಡಿ ನಾವು ತೊಗೊಂಡಿದ್ವಿ ಅಲ್ವಾ, ಆ ಬಾದಾಮ್ ಪುಡಿನೂ ಕೂಡ ಇವಾಗ ಇದ್ರ ಜೊತೆಗೇ ಹಾಕ್ಕೊಳ್ಳೋಣ. ಈ ಬಾದಾಮ್ ಪುಡಿನೂ ಹಾಕ್ಕೊಂಡಾದ್ಮೇಲೆ ಇದನ್ನು ಹಾಗೇ ಕೈ ಬಿಡ್ದೇ ಇದನ್ನು ಫುಲ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ನಾವು ಕೈ ಬಿಟ್ಬಿಟ್ವಿ ಅಂದರೆ ಏನಾಗುತ್ತೆ, ಕೆಳಗಡೆ ಅಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಇವಾಗ ಪೂರ್ತಿ ಎಲ್ಲ ಮಿಕ್ಸ್ ಆಗಿ ಎಲ್ಲ ಕರಗಿ ಸ್ವಲ್ಪ ತೆಳ್ಳಗಾಗುತ್ತೆ. ಅದಾದಮೇಲೆ ಹಾಗೆ ಅದು ತೇವಾಂಶ ಎಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ. ಬಾಣಲಿ ಸುತ್ತ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು 5-10 ಮಿನಿಟ್ಸ್ ಬಿಟ್ಟಾದಮೇಲೆ ಕಟ್ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ಮಾಡ್ಬೋದಾಗಿರೋಂಥ ಕೋಕೋನಟ್ ಕೋವಾ ಬರ್ಫಿ ರೆಡಿ ಆಗುತ್ತೆ. ಸೊ ಹೇಗಿತ್ತು, ಚೆನ್ನಾಗಿತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.